ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನಮ್ಮ ಈ ವಿಶೇಷ ಚರ್ಚೆಗೆ ಸ್ವಾಗತ. ಇಂದು ನಾವು ನಮ್ಮೆಲ್ಲರ ಮನಸ್ಸಿನೊಳಗೆ ಗೊತ್ತಿಲ್ಲದಂತೆ ಮನೆ ಮಾಡಿಕೊಂಡಿರುವ 5 ದೊಡ್ಡ ಶತ್ರುಗಳ ಬಗ್ಗೆ ಮಾತಾಡೋಣ. ಹೌದು, ಇವು ನಮ್ಮ ಸ್ಪಷ್ಟತೆಯನ್ನೇ ಕದ್ದುಬಿಡುತ್ತವೆ. ಆದರೆ ಇವುಗಳಿಂದ ಹೇಗೆ ಹೊರಬರಬಹುದು ಅನ್ನೋ ಒಂದು ನಕ್ಷೆಯನ್ನು ಕೂಡ ಇವತ್ತು ನಾವು ಚರ್ಚೆ ಮಾಡ್ತೇವೆ. ನಮ್ಮ ಇವತ್ತಿನ ಚರ್ಚೆ ಪೂರ್ತಿಯಾಗಿ ಹಳೆಯ ಪಾಲಿ ಗ್ರಂಥಗಳನ್ನ, ಅಂದ್ರೆ ನಿಕಾಯ ಅಂತಾರಲ್ಲ, ಅದನ್ನೇ ಆಧರಿಸಿದ್ದು. ಅಂದ್ರೆ ಯಾವುದೇ ನಂತರದ ವ್ಯಾಖ್ಯಾನಗಳಲ್ಲ, ನೇರವಾಗಿ ಮೂಲ ಬೋಧನೆಗಳ ಸಾರವನ್ನು ನೋಡುವ ಪ್ರಯತ್ನ. ಅಂದ್ರೆ ಇದು ಒಂದ್ ರೀತಿ ನಮ್ಮ ಮನಸ್ಸಿನ ಕಾರಾಗೃಹದಿಂದ ಪಾರಾಗೋಕೆ ಒಂದು ಕೈಪಿಡಿ ಇದ್ದಾಗೆ. ಸರಿ, ಹಾಗಾದ್ರೆ ಇದರ ಆಳಕ್ಕೆ ಇಳಿಯೋಣವೇ? ಖಂಡಿತ. ಓಕೆ, ಹಾಗಾದ್ರೆ ಈ 5 ಅಡೆತಡೆಗಳು ಅಂದ್ರೆ ಪಂಚನೀವರಣಗಳು ಯಾವುವು? ಮೊದಲನೇದಾಗಿ ಯಾವುದು ಅಂತ ಶುರು ಮಾಡೋಣ. ಬಹುಶಃ ಮೊದಲನೇದು ಕಾಮಛಂದ. ಅಂದ್ರೆ ಯಾವುದೋ ಒಂದು ಇಂದ್ರಿಯ ಸುಖದ ಹಿಂದೆ ಬೀಳುವುದು. ಓ, ಅಂದ್ರೆ ಒಂದು ರುಚಿಯಾದ ಊಟ ಇರಬಹುದು, ಅಥವಾ ಇಷ್ಟವಾದ ಹಾಡು ಇರಬಹುದು. ಹೌದು. ಅಥವಾ ಇವತ್ತಿನ ಕಾಲದಲ್ಲಿ ಹೇಳೋದಾದ್ರೆ ಗಂಟೆಗಟ್ಲೆ ಫೋನ್ನಲ್ಲಿ ಸ್ಕ್ರೋಲ್ ಮಾಡೋ ಸುಖ ಇದೆಯಲ್ಲ, ಅದು. ಈ ಆಸೆ ಮನಸ್ಸನ್ನ ಹಿಡ್ಕೊಂಡಾಗ ಬೇರೆ ಏನು ಯೋಚನೆ ಮಾಡಕ್ ಬಿಡೋದೇ ಇಲ್ಲ. ನಿಜ. ಒಂದನ್ನು ಹಿಡಿದುಕೊಂಡರೆ ಅದರಿಂದ ಹೊರಬರೋದೇ ಕಷ್ಟ ಆಗತ್ತೆ. ಹಾಗಾದ್ರೆ ಇದರ ತದ್ವಿರುದ್ಧವಾದ ಭಾವನೆ, ಏನನ್ನಾದ್ರೂ ದ್ವೇಷಿಸೋದು? ಖಂಡಿತ. ಅದೇ ಎರಡನೇ ಅಡೆತಡೆ, ಬಾಪಾದ. ಅಂದ್ರೆ ದ್ವೇಷ, ಹಗೆತನ, ಅಥವಾ ಟ್ರಾಫಿಕ್ನಲ್ಲಿ ಸಿಕ್ಕಾಕೊಂಡಾಗ ಪಕ್ಕದ ಡ್ರೈವರ್ ಮೇಲೆ ಬರೋ ಕೋಪದಿಂದ ಹಿಡಿದು ನಮ್ಮನ್ನು ನೋಯಿಸಿದವರ ಬಗ್ಗೆ ಮನಸ್ಸಿನಲ್ಲೇ ಹಗೆತನ ಸಾಧಿಸೋವರೆಗೆ ಇದೆಲ್ಲವೂ ಬಾಪಾದನೆ. ಅಂದ್ರೆ ಆಸೆ ಮತ್ತು ದ್ವೇಷ ಒಂದೇ ನಾಣ್ಯದ 2 ಮುಖಗಳಿದ್ದ ಹಾಗೆ ಅಲ್ವಾ? ನಿಖರವಾಗಿ. ಸರಿ, ಆಸೆ ದ್ವೇಷಗಳಾಯ್ತು. ಇನ್ನು ಉಳಿದ 3 ಯಾವುವು? ಮೂರನೇದು ಥೀನಮಿದ್ದ, ಅಂದ್ರೆ ಸೋಮಾರಿತನ ಮತ್ತು ಮಾನಸಿಕ ಜಡತ್ವ. ಇದು ಬರೀ ದೇಹದ ಸೋಮಾರಿತನ ಅಲ್ಲ ಅನ್ಸುತ್ತೆ. ಖಂಡಿತ ಅಲ್ಲ. ಮನಸ್ಸು ಒಂದ್ ರೀತಿ ಮಬ್ಬು ಕವಿದಂತೆ ಆಗೋದು, ಏನು ಮಾಡೋಕೆ ಉತ್ಸಾಹವೇ ಇರಲ್ಲ. ಇನ್ನು 4ನೇದು ಉದ್ದಚಕು ಕುಚ್ಚ, ಚಡಪಟಿಕೆ ಮತ್ತು ಪಶ್ಚಾತ್ತಾಪ. ಹೌದು, ಮನಸ್ಸು ಒಂದೆಡೆ ನಿಲ್ಲದೆ ಅತ್ತಿತ್ತ ಹಾರುತ್ತಿರುವುದು. ಮತ್ತು ಹಾಗೆ ಮಾಡಬಾರ್ದಿತ್ತು ಅಂತ ಹಳೆಯ ತಪ್ಪುಗಳನ್ನು ನೆನೆದು ಕೊರಗುವುದು. ಓಹ್, ಇದು ರಾತ್ರಿ ಮಲಗುವಾಗುತ್ತಲ್ಲ, ದಿನದಲ್ಲಿ ಮಾಡಿದ್ದೆಲ್ಲ ನೆನ್ಪಿಗ್ ಬಂದು ಹಾಗೆ ಹೇಳಬಾರ್ದಿತ್ತು, ಅಥವಾ ಅಯ್ಯೋ ಆ ಇಮೇಲ್ ಕಳಿಸಬಾರ್ದಿತ್ತು ಅಂತ ಮನಸ್ಸು ಚಡಪಡಿಸುತ್ತಲ್ಲ, ಅದೇನಾ ಇದು? ನಿಖರವಾಗಿ ಅದೇ. ಮತ್ತು ಕೊನೆಯದು 5ನೇದು ವಿಚಿಕಿಚ್ಛಾ, ಸಂದೇಹ. ಹೌದು, ಸಂದೇಹ ಅಥವಾ ಗೊಂದಲ. ನಾನು ಮಾಡ್ತಿರೋದು ಸರಿ ಇದೆಯಾ? ಈ ದಾರಿ ಸರಿಯೇ? ನನ್ನಿಂದ ಇದು ಸಾಧ್ಯನಾ? ಈ ತರಹದ ನಿರ್ಧಾರ ತೆಗೆದುಕೊಳ್ಳೋಕಾಗದ ಒಂದು ಗೊಂದಲದ ಸ್ಥಿತಿ. ನಮ್ಮ ಮೂಲ ಗ್ರಂಥಗಳಲ್ಲಿ ಒಂದು ಸುಂದರವಾದ ಉದಾಹರಣೆ ಇದೆ. ಒಬ್ಬ ವ್ಯಕ್ತಿ ತೋಟದಲ್ಲಿ ಹಕ್ಕಿಯ ಹಾಡು ಕೇಳ್ತಾನೆ. ಆಗ ಈ 5 ಅಡೆತಡೆಗಳು ಹೇಗೆ ಒಂದರ ಹಿಂದೆ ಒಂದು ಹುಟ್ಕೊಳ್ತವೆ. ಅದ್ಭುತ ಉದಾಹರಣೆ ಅದು. ನೋಡಿ, ಆ ಹಾಡು ಕೇಳಿದ ತಕ್ಷಣ ವಾ ಎಷ್ಟು ಚೆನ್ನಾಗಿದೆ, ಇನ್ನೂ ಕೇಳಬೇಕು ಅನ್ನೋ ಆಸೆ ಹುಡ್ತಲ್ಲ, ಅದು ಕಾಮಚ್ಛಂದ. ಸರಿ. ಆ ಕ್ಷಣದಲ್ಲಿ ಯಾರಾದ್ರೂ ಬಂದು ಆ ಹಕ್ಕಿಯನ್ನು ಓಡಿಸ್ಬಿಟ್ರೆ ಅವ್ರ ಮೇಲೆ ಸಿಟ್ಟು ಬರುತ್ತೆ, ಅದು ವ್ಯಾಪಾದ. ಸರಿ, ಆಸೆ ಬಂತು, ಕೋಪವೂ ಬಂತು. ಆಮೇಲೆ ಗೊಂದಲ ಶುರುವಾಗುತ್ತೆ. ಇದರ ಫೋಟೋ ತೆಗಿಯಲ್ಲ, ವಿಡಿಯೋ ಮಾಡಲ್ಲ, ಅಷ್ಟ್ರಲ್ಲಿ ಹಾರಿ ಹೋದ್ರೆ? ಈ ಗೊಂದಲವೇ ವಿಚಿಕಿಚ್ಛಾ. ಈ ಗೊಂದಲದಿಂದ ಒಂದು ರೀತಿಯ ಚಡಪಟಿಕೆ ಶುರುವಾಗುತ್ತೆ. ಕರೆಕ್ಟ್. ಆ ಅಶಾಂತಿಯೇ ಉದ್ದಚ್ಚ ಕುಕ್ಕುಚ್ಚ. ಕೊನೆಗೆ ಏನೂ ಮಾಡಕ್ಕಾಗದೆ ಸುಮ್ನೆ ನಿಂತು ಬಿಡೋದು. ಹೌದು, ಏನೂ ತೀರ್ಮಾನಿಸಲಾಗದೆ ಸಂಪೂರ್ಣ ನಿಷ್ಕ್ರಿಯನಾಗುವುದು, ಒಂದು ರೀತಿಯ ಜಡತ್ವ ಆವರಿಸಿಕೊಳ್ಳುವುದು. ಅದೇ ಥೀನಮಿದ್ದ. ನೋಡಿ, ಒಂದೇ ಒಂದು ಸಣ್ಣ ಘಟನೆಯಿಂದ ಈ 5 ಅಡೆತಡೆಗಳು ನಮ್ಮ ಮನಸ್ಸನ್ನು ಹೇಗೆ ಆಕ್ರಮಿಸಿಕೊಳ್ಳಬಹುದು ಅನ್ನೋದಕ್ಕೆ ಇದೊಂದು ಅತ್ಯುತ್ತಮ ಚಿತ್ರಣ. ಈ ಅಡೆತಡೆಗಳಿದ್ದಾಗ ಮನಸ್ಸಿಗೆ ಹೇಗಿರುತ್ತೆ ಅನ್ನೋದನ್ನು ಬುದ್ಧ ಕೆಲವು ಅದ್ಭುತವಾದ ಉಪಮೆಗಳ ಮೂಲಕ ವಿವರಿಸಿದ್ದಾನೆ. ಇವು ಕೇವಲ ಬೌದ್ಧಿಕ ವಿವರಣೆಗಳಲ್ಲ, ಆ ಸ್ಥಿತಿಯ ಅನುಭವವನ್ನೇ ನಮಗೆ ಕಟ್ಟಿಕೊಡ್ತವೆ. ಹೌದು, ಆ 5 ಉಪಮೆಗಳು ಬಹಳ ಬಹಳ ಪ್ರಭಾವವಾಗಿವೆ. ಮೊದಲನೆಯದು ಕಾಮಚ್ಛಂದ ಅಥವಾ ಆಸೆ. ಇರುವವನು ಸಾಲ ಮಾಡಿದವನಂತೆ. ಓ, ಸಾಲ ತೀರ್ಸುವವರೆಗೂ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ. ಸದಾ ಅದರದೇ ಚಿಂತೆ. ಆಸೆಗಳು ಹಾಗೆಯೇ, ಒಂದಾದ್ಮೇಲೆ ಇನ್ನೊಂದು. ಅದೊಂದು ಮುಗಿಯದ ಸಾಲದ ಚಕ್ರ. ಇದು ಅದ್ಭುತವಾದ ಹೋಲಿಕೆ. ಎರಡನೆಯದು ವ್ಯಾಪಾದ ಅಥವಾ ದ್ವೇಷ ಇರುವನು, ಒಂದು ತೀವ್ರವಾದ ರೋಗದಿಂದ ಬಳಲ್ತಿರುವನಂತೆ. ಅವನಿಗೆ ಯಾವ ಊಟವೂ ರುಚಿಸಲ್ಲ, ಯಾವ ಖುಷಿಯೂ ಅನುಭವಕ್ಕೆ ಬರೋಲ್ಲ. ಹೌದು. ಮೂರನೆಯದು
ಥೀನಮಿದ್ದ ಅಥವಾ ಜಡತ್ವ ಇರುವನು ಜೈಲಿನಲ್ಲಿ ಇರುವನಂತೆ, ಅವನಿಗೆ ಚಲಿಸೋ ಸ್ವಾತಂತ್ರ್ಯವೇ ಇಲ್ಲ. 4ನೇಯದು ಚಡಪಡಿಕೆ ಇರುವನು ಗುಲಾಮನಂತೆ ಅಂಟ. ಇದು ಬಹಳ ಸತ್ಯ ಅನ್ಸುತ್ತೆ, ಯಾಕೆಂದ್ರೆ ಅವನ ಮನಸ್ಸು ಅವನ ನಿಯಂತ್ರಣದಲ್ಲೇ ಇರೋದಿಲ್ಲ. ಕರೆಕ್ಟ್. ಸದಾ ಇನ್ನಾವುದೋ ಯೋಚನೆಯ ಹಿಡಿತದಲ್ಲಿರುತ್ತದೆ. ಮತ್ತು 5ನೇಯದು ವಿಚಿಕಿತ್ಸಾ ಅಥವಾ ಗೊಂದಲ ಇರುವನು ಅಪಾಯಕಾರಿ ಮರುಭೂಮಿಯಲ್ಲಿ ದಾರಿ ತಪ್ಪಿದ ಪ್ರಯಾಣಿಕನಂತೆ, ಎಲ್ಲಿಗೆ ಹೋಗ್ಬೇಕು, ಯಾವುದು ಸರಿದಾರಿ ಅನ್ನೋ ಸ್ಪಷ್ಟತೆಯೇ ಇರೋದಿಲ್ಲ. ವಾವ್! ಇಲ್ಲಿ ಅತ್ಯಂತ ಕುತೂಹಲಕಾರಿ ವಿಷಯ ಅಂದ್ರೆ ಈ ಅಡೆತಡೆಗಳಿಂದ ಹೊರಬರುವುದರ ಅನುಭವ. ಇದು ಕೇವಲ ಒಂದು ನೆಗೆಟಿವ್ ಸ್ಥಿತಿಯಿಂದ ಹೊರಬರುವುದಲ್ಲ. ಮೂಲ ಗ್ರಂಥಗಳು ಇದನ್ನೊಂದು ಆನಂದದ ಸ್ಥಿತಿ ಅಂತ ವರ್ಣಿಸ್ತವೆ. ಹೌದು. ಸಾಲ ತೀರಿಸಿದಾಗ ಆಗುವ ನಿರಾಳತೆ ಇದೆಯಲ್ಲ, ಆ ತರಹದ ಒಂದು ಫೀಲಿಂಗ್. ನಿಖರವಾಗಿ. ಅದು ಸಾಲದಿಂದ ಮುಕ್ತನಾದಂತೆ, ರೋಗದಿಂದ ಗುಣಮುಖನಾದಂತೆ, ಜೈಲಿನಿಂದ ಬಿಡುಗಡೆಯಾದಂತೆ, ಗುಲಾಮಗಿರಿಯಿಂದ ಸ್ವತಂತ್ರನಾದಂತೆ ಮತ್ತು ಆ ಮರುಭೂಮಿ ದಾಟಿ ಸುರಕ್ಷಿತ ತಾಣವನ್ನು ತಲುಪಿದಂತೆ. ಇದು ಕೇವಲ ಸಮಸ್ಯೆಯಿಂದ ಪಾರಾಗೋದಲ್ಲ, ಇದು ಸ್ವಾತಂತ್ರ್ಯ ಮತ್ತು ಆನಂದದ ಅನುಭವ. ಖಂಡಿತ. ಇನ್ನೊಂದು ನೀರಿನ ಉಪಮೆ ಕೂಡ ಇದೆ. ಅದು ಇನ್ನೂ ಸ್ಪಷ್ಟವಾಗಿ ಮನಸ್ಸಿನ ಸ್ಥಿತಿಯನ್ನು ತೋರಿಸುತ್ತೆ. ಹೌದು. ಈ ಅಡೆತಡೆಗಳಿದ್ದಾಗ ನಮ್ಮ ಮನಸ್ಸು ಕಲುಷಿತ ನೀರಿನ ಪಾತ್ರೆಯ ಹಾಗೆ. ಕಾಮಚ್ಛಂದ ಇದ್ದಾಗ ಅದು ಬಣ್ಣ ಕಲಿಸಿದ ನೀರು. ನೋಡೋಕೆ ಆಕರ್ಷಕವಾಗಿ ಇರಬಹುದು, ಆದ್ರೆ ಅದರಲ್ಲಿ ನಮ್ಮ ಪ್ರತಿಬಿಂಬ ಕಾಣಲ್ಲ. ಸರಿ. ವ್ಯಾಪಾದ ಇದ್ದಾಗ ಅದು ಕುದಿಯುತ್ತಿರುವ ನೀರು. ಅಲ್ಲಂತೂ ಪ್ರತಿಬಿಂಬ ಕಾಣಲು ಸಾಧ್ಯವೇ ಇಲ್ಲ. ಥೀನಮಿದ್ದ ಎಂದರೆ ಪಾಚಿ ತುಂಬಿದ ನೀರು. ಉದ್ದಚ್ಚ ಕುಕ್ಕುಚ್ಚ ಎಂದರೆ ಗಾಳಿಗೆ ಅಲೆಗಳಿಂದ ಕೂಡಿನ ಚಂಚಲವಾದ ನೀರು. ಮತ್ತು ವಿಚಿಕಿತ್ಸಾ ಎಂದರೆ ಕೆಸರು ಕಲಕಿದ ನೀರು. ಅಂದ್ರೆ ನಮ್ಮ ಮನಸ್ಸು ಈ ರೀತಿ ಕಲುಷಿತವಾಗಿದ್ದಾಗ ನಾನು ಯಾರು, ನನಗೆ ನಿಜವಾಗಿ ಏನು ಬೇಕು ಅನ್ನೋ ಪ್ರಶ್ನೆಗಳಿಗೆ ಉತ್ತರ ಸಿಗೋದೇ ಇಲ್ಲ. ಯಾಕೆಂದ್ರೆ ನಮ್ಮ ಪ್ರತಿಬಿಂಬವೇ ನಮಗೆ ಸ್ಪಷ್ಟವಾಗಿ ಕಾಣುವುದಿಲ್ಲ. ಇದು ಅದ್ಭುತವಾದ ರೂಪಕ. ಹೌದು. ಈ ಯಾವುದೇ ಪಾತ್ರೆಯಲ್ಲಿ ನಮ್ಮನ್ನು ನಾವು ಸ್ಪಷ್ಟವಾಗಿ ನೋಡಲು ಸಾಧ್ಯವಿಲ್ಲ. ಹಾಗೆಯೇ ನೀವರಣಗಳಿದ್ದಾಗ ಮನಸ್ಸಿಗೆ ಸತ್ಯವನ್ನು ಇರುವಂತೆಯೇ ನೋಡಲು ಸಾಧ್ಯವಾಗುವುದಿಲ್ಲ. ಸರಿ, ಈ ಅಡೆತಡೆಗಳು ಇವೆ ಅಂತ ಗೊತ್ತಾಯ್ತು. ಇವು ನಮ್ಮನ್ನು ಹೇಗೆ ಕಾಡುತ್ತವೆ ಅಂತಲೂ ಅರ್ಥವಾಯಿತು. ಈಗ ಮುಖ್ಯವಾದ ಪ್ರಶ್ನೆ, ಇವುಗಳ ಜೊತೆ ಜಗಳ ಮಾಡೋದು ಹೇಗೆ? ಮನಸ್ಸಿನಿಂದ ಇವುಗಳನ್ನು ಕಿತ್ತೆಸೆಯಬೇಕಾ? ಅಲ್ಲೇ ಬುದ್ಧನ ಮಾರ್ಗ ಬೇರೆ ಆಗತ್ತೆ. ನಮ್ಮ ಮೂಲಗಳ ಪ್ರಕಾರ ಇದೊಂದು ಯುದ್ಧವೇ ಅಲ್ಲ, ಇದೊಂದು ಕೃಷಿಯ ಹಾಗೆ. ಕೃಷಿ? ಹೌದು. ಮನಸ್ಸಿನಲ್ಲಿ ಕಳೆ ಬೆಳೆದಿದೆ ಅಂತ ಇಟ್ಕೊಳ್ಳಿ. ನೀವು ಕಳೆಯನ್ನು ದಿನಾ ಕಿತ್ತಾಕ್ಬಹುದು, ಅದು ಮತ್ತೆ ಹುಟ್ಟುತ್ತೆ. ಆದ್ರೆ ಅದರ ಬದಲು ಅದರ ಪಕ್ಕದಲ್ಲೇ ಒಂದು ಹೂವಿನ ಗಿಡ ನೆಟ್ಟು ಅದಕ್ಕೆ ನೀರು, ಗೊಬ್ಬರ ಹಾಕಿ ಪೋಷಿಸಿದ್ರೆ ಏನಾಗತ್ತೆ? ಹೂವಿನ ಗಿಡವೇ ಚೆನ್ನಾಗಿ ಬೆಳೆದು ಕಳೆಗೆ ಜಾಗ, ಸೂರ್ಯನ ಬೆಳಕು, ನೀರು ಅದೆಲ್ಲ ಸಿಗದೆ ಅದೇ ಸತ್ತೋಗುತ್ತೆ. ಓ, ಹಾಗಾದ್ರೆ ಅಡೆತಡೆಗಳನ್ನು ದಮನ ಮಾಡುವುದಲ್ಲ, ಬದಲಿಗೆ ಅವುಗಳ ವಿರುದ್ಧವಾದ ಉತ್ತಮ ಗುಣಗಳನ್ನು ಬೆಳೆಸುವುದರಿಂದ ಅವು ತಾವಾಗಿಯೇ ಇಲ್ಲವಾಗುತ್ತವೆ. ಇದು ಬಹಳ ದೊಡ್ಡ ಒಳನೋಟ. ಖಂಡಿತ. ಇದಕ್ಕಾಗಿ ಬುದ್ಧನು 3 ಹಂತದ ವ್ಯವಸ್ಥಿತ ವಿಧಾನಗಳನ್ನು ಕಲಿಸಿದ್ದಾನೆ. ಮೊದಲನೆಯದು, ನೀವು ಹೇಳಿದ ಹಾಗೆ ನಿರ್ದಿಷ್ಟ ಪರಿಹಾರಗಳು. ಪ್ರತಿಯೊಂದು ಕಾಯಿಲೆಗೂ ಒಂದು ನಿರ್ದಿಷ್ಟ ಮಾತ್ರೆ ಇದ್ದ ಹಾಗೆ. ಉದಾಹರಣೆಗೆ ಆಸೆ ಅಥವಾ ಕಾಮಚ್ಛಂದಕ್ಕೆ ಏನ್ ಮಾತ್ರೆ? ಕಾಮಚ್ಛಂದಕ್ಕೆ ದೇಹದ ಅರಿವನ್ನು, ಅಂದ್ರೆ ಕಾಯಗತ ಸತಿಯನ್ನು ಬೆಳೆಸುವುದು, ಮತ್ತು ವಸ್ತುಗಳ ಅನಾಕರ್ಷಕತೆಯನ್ನು, ಅಂದ್ರೆ ಅಸುಗಾಸನ್ಯವನ್ನು ಗಮನಿಸುವುದು. ಸರಿ. ಹಾಗೆ ದ್ವೇಷಕ್ಕೆ? ವ್ಯಾಪಾದ ಅಥವಾ ದ್ವೇಷಕ್ಕೆ ಎಲ್ಲ ಜೀವಿಗಳ ಬಗ್ಗೆ ಮೈತ್ರಿ ಭಾವನೆ, ಅಂದ್ರೆ ಮೆತ್ತಾಭಾವನಾ ಮತ್ತು ಕರುಣೆಯನ್ನು ಬೆಳೆಸುವುದು. ಇದು ಡಾಕ್ಟರ್ ಹತ್ರ ಹೋದ ಹಾಗೆ. ತಲೆನೋವಿಗೆ ಒಂದು ಮಾತ್ರೆ, ಜ್ವರಕ್ಕೆ ಇನ್ನೊಂದು ಮಾತ್ರೆ. ಆದ್ರೆ ಇಡೀ ದೇಹದ ಆರೋಗ್ಯವನ್ನೇ ಸುಧಾರಿಸಲು ಏನಾದ್ರೂ ಇದೆಯಾ? ಒಂದು ಜನರಲ್ ಟಾನಿಕ್ ತರ? ಖಂಡಿತ ಇದೆ. ಅದೇ 2ನೇ ಹಂತ, ಸಾರ್ವತ್ರಿಕ ವಿಧಾನಗಳು. ಇದನ್ನು ಬೊಜ್ಜಂಗಗಳು ಅಥವಾ ಜ್ಞಾನೋದಯದ 7 ಅಂಶಗಳು ಎನ್ನಲಾಗುತ್ತೆ. ಬೊಜ್ಜಂಗಗಳು? ಹೌದು. ಇದರಲ್ಲಿ ಅರಿವು, ಶಕ್ತಿ, ಆನಂದ, ಶಾಂತಿ ಈ ತರಹದ 7 ಗುಣಗಳನ್ನು ಅಭಿವೃದ್ಧಿಪಡಿಸಿದಾಗ ಅಡೆತಡೆಗಳು ತಾವಾಗಿಯೇ ದುರ್ಬಲಗೊಳ್ಳುತ್ತವೆ. ಇದು ಇಡೀ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿದ ಹಾಗೆ. ಅಂದ್ರೆ ನಿರ್ದಿಷ್ಟ ರೋಗಕ್ಕೆ ಔಷಧ ಕೊಡುವುದರ ಜೊತೆಗೆ ದೇಹವನ್ನು ಒಟ್ಟಾರೆಯಾಗಿ ಸದೃಢಗೊಳಿಸುವುದು. ಹಾಗಾದ್ರೆ 3ನೇ ಹಂತ ಯಾವುದು? 3ನೇದು ನೇರ ಮನಸ್ಸಿನ ತರಬೇತಿ. ಇದು ಒಂದು ರೀತಿಯ ಮಾನಸಿಕ ಕೌಶಲ್ಯ. ಕೆಟ್ಟ ಆಲೋಚನೆ ಬಂದಾಗ ಅದನ್ನು ತಕ್ಷಣವೇ ಒಂದು ಒಳ್ಳೆಯ ಆಲೋಚನೆಯಿಂದ ಬದಲಿಸುವುದು. ಉದಾಹರಣೆಗೆ ದ್ವೇಷದ ಆಲೋಚನೆ ಬಂದ್ರೆ ಪ್ರೀತಿ ಆಲೋಚನೆಯನ್ನು ತರುವುದು. ಇದು ಕೆಲಸ ಮಾಡದೇ ಇದ್ರೆ ಆ ಕೆಟ್ಟ ಆಲೋಚನೆಯಿಂದಾಗುವ ಅಪಾಯವನ್ನು ಯೋಚಿಸುವುದು.
ಅದೂ ಆಗದಿದ್ರೆ ಅದನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸುವುದು, ಯಾವುದೂ ಕೆಲಸ ಮಾಡದೇ ಇದ್ರೆ ಮಾತ್ರ. ಕೊನೆಯ ಉಪಾಯವಾಗಿ ಮನಸ್ಸನ್ನು ಬಲವಂತವಾಗಿ ನಿಗ್ರಹಿಸುವುದು. ಇದು ಬುದ್ಧನು ತನ್ನ ಶಿಷ್ಯರಿಗೆ ಕಲಿಸ್ತಿದ್ದ ಹಂತದ ತಂತ್ರ. ಒಂದ್ ನಿಮಿಷ, ನೀವ್ ಹೇಳಿದೆಲ್ಲ ಕೇಳೋಕೆ ಚೆನ್ನಾಗಿದೆ, ಆದ್ರೆ ದಿನನಿತ್ಯದ ಜೀವನದಲ್ಲಿ ಇದನ್ನೆಲ್ಲ ಹೇಗೆ ಪಾಲಿಸೋದು? ಧ್ಯಾನದಲ್ಲಿ ಕೂತಾಗ ಸರಿ, ಆದ್ರೆ ಆಫೀಸ್ನಲ್ಲಿ ಟೆನ್ಷನ್ ಆದಾಗ ಮೆತ್ತ ಭಾವನ ಅಂದ್ಕೂರೋಕ್ಕಾಗತ್ತಾ? ಬಹಳ ಮುಖ್ಯವಾದ ಪ್ರಶ್ನೆ ಇದು. ಇಲ್ಲಿಯೇ ಅಡೆತಡೆಗಳು ಮತ್ತು ಜ್ಞಾನ ಅಂದ್ರೆ ಆಳವಾದ ಧ್ಯಾನ ಸ್ಥಿತಿ ನಡುವಿನ ನೇರ ಸಂಬಂಧ ಬರೋದು. ಓಕೆ. ಮೂಲ ಗ್ರಂಥಗಳು ಅತ್ಯಂತ ಸ್ಪಷ್ಟವಾಗಿ ಹೇಳುತ್ತವೆ, ಒಂದೇ ಒಂದು ನೀವರಣ ಅಂದ್ರೆ ಒಂದೇ ಒಂದು ಅಡೆತಡೆ ಇದ್ರೂ ಸಹ ಜ್ಞಾನವನ್ನು ಪ್ರವೇಶಿಸಲು ಸಾಧ್ಯವಿಲ್ಲ. ಅಂದ್ರೆ ಜ್ಞಾನ ಅನ್ನೋದು ನಾವು ಕಷ್ಟಪಟ್ಟು ತಲುಪುವ ಸ್ಥಿತಿಯಲ್ಲ, ಬದಲಿಗೆ ಅಡೆತಡೆಗಳು ಇಲ್ಲದ ಒಂದು ಸ್ಥಿತಿ ಅಷ್ಟೇ. ನಿಖರವಾಗಿ. ಆ ಕಲುಷಿತ ನೀರು ತಿಳಿಯಾದಾಗ ಪ್ರತಿಬಿಂಬ ತಾನಾಗಿಯೇ ಕಾಣುವಂತೆ, ಅಡೆತಡೆಗಳು ಇಲ್ಲವಾದಾಗ ಜ್ಞಾನದ ಸ್ಥಿತಿ ಸಹಜವಾಗಿ ಉಂಟಾಗುತ್ತದೆ. ಇದು ಪರಸ್ಪರ ವಿರುದ್ಧವಾದ ಗುಣಗಳ ಆಟ. ಉದಾಹರಣೆಗೆ, ಧ್ಯಾನದಲ್ಲಿ ಆನಂದ, ಪ್ರೀತಿ ಮತ್ತು ಸಂತೃಪ್ತಿ, ಸುಖ ಬೆಳೆದಾಗ ದ್ವೇಷ ಮತ್ತು ಇಂದ್ರಿಯ ಬಯಕೆಗಳಿಗೆ ಅಲ್ಲಿ ಜಾಗವೇ ಇರೋದಿಲ್ಲ. ಓ, ಒಂದರ ಇರುವಿಕೆ ಇನ್ನೊಂದರ ಅನುಪಸ್ಥಿತಿಯನ್ನು ಖಚಿತಪಡಿಸುತ್ತೆ. ಹೌದು. ಅದೇ ರೀತಿ ಮನಸ್ಸಿನ ಏಕಾಗ್ರತೆ ಅಂದ್ರೆ ಏಕಾಗ್ರತ ಹೆಚ್ಚಾದಂತೆ ಚಡಪಡಿಕೆ ಮತ್ತು ಸಂದೇಹಗಳು ತಾವಾಗಿಯೇ ಇಲ್ಲವಾಗುತ್ತವೆ. ಇದನ್ನು ಒಂದು 10 ದಿನಗಳ ಧ್ಯಾನ ಶಿಬಿರದ ಉದಾಹರಣೆಯ ಮೂಲಕ ನೋಡಿದ್ರೆ ಇನ್ನೂ ಸ್ಪಷ್ಟವಾಗ್ಬೋದು. ಅಲ್ಲಿ ಅಭ್ಯಾಸವನ್ನು ಹಂತವಾಗಿ ರೂಪಿಸಿರ್ತಾರಲ್ವಾ? ಹೌದು. ಸಾಮಾನ್ಯವಾಗಿ ಮೊದಲ 2 ದಿನಗಳು ನೈತಿಕ ನಡವಳಿಕೆಯ ಅಂದ್ರೆ ಶೀಲದ ಮೇಲೆ ಗಮನ ಹರಿಸಲಾಗುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ಪಶ್ಚಾತ್ತಾಪ, ಕುಕ್ಕುಚ್ಚ. ಹೌದು. ಮತ್ತು ದೊಡ್ಡ ಮಟ್ಟದ ಚಡಪಡಿಕೆ, ಉದ್ಧಚ್ಚ ಕಡಿಮೆಯಾಗುತ್ತೆ. ನಾನು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ ಅನ್ನೋ ಭಾವನೆ ಮನಸ್ಸಿಗೆ ಒಂದು ರೀತಿಯ ಸ್ಥಿರತೆಯನ್ನ ಕೊಡುತ್ತೆ. ಆಮೇಲೆ ಉಸಿರಾಟದ ಮೇಲೆ ಗಮನ. ಹೌದು. ನಂತರದ ದಿನಗಳಲ್ಲಿ ಉಸಿರಾಟ ಮತ್ತು ದೇಹದ ಮೇಲೆ ಗಮನವನ್ನು ಸ್ಥಿರಗೊಳಿಸಿ, ಆಸೆ ಅಂದ್ರೆ ಕಾಮಚ್ಛಂದ ಮತ್ತು ದ್ವೇಷ ಅಂದ್ರೆ ವ್ಯಾಪಾದವನ್ನು ದುರ್ಬಲಗೊಳಿಸಲಾಗುತ್ತೆ. ಆಗ ಮನಸ್ಸಿನಲ್ಲಿ ಒಂದು ರೀತಿಯ ಆನಂದ, ಪ್ರೀತಿ ಹುಟ್ಟುತ್ತೆ. ಓಕೆ. ಈ ಆನಂದ ಹುಟ್ಟಿದಾಗ ಅದು ಸೋಮಾರಿತನ ಮತ್ತು ಜಡತ್ವವನ್ನ ಅಂದ್ರೆ ಥೀನಾಮಿದ್ಧವನ್ನ ಸಂಪೂರ್ಣವಾಗಿ ನಾಶಪಡಿಸುತ್ತೆ. ಉತ್ಸಾಹ ತಾನಾಗಿಯೇ ಬರುತ್ತೆ. ಕೊನೆಗೆ ಮನಸ್ಸು ಸಂಪೂರ್ಣವಾಗಿ ಶಾಂತವಾದಾಗ ಆ ಸಣ್ಣ ಪುಟ್ಟ ಚಡಪಡಿಕೆಗಳು ಇಲ್ಲವಾಗುತ್ತವೆ. ಆಗ ಮನಸ್ಸು ತಿಳಿಯಾದ ನೀರಿನಂತೆ ಆಗುತ್ತೆ. ಹೌದು. ಮತ್ತು ಮೂಲ ಗ್ರಂಥಗಳ ಪ್ರಕಾರ ಈ ನಿರ್ಮಲ ಮನಸ್ಸಿನಿಂದ ಮಾತ್ರವೇ ಒಳನೋಟದ ಅಂದ್ರೆ ವಿಪಸ್ಸನಾ ಅಭ್ಯಾಸವನ್ನ ಪ್ರಾರಂಭಬೇಕು. ಇದು ತುಂಬಾ ಮುಖ್ಯವಾದ ಅಂಶ. ಅನೇಕರು ಮಾಡೋ ತಪ್ಪು ಅಂದ್ರೆ ಮನಸ್ಸು ಕಲುಷಿತವಾಗಿರುವಾಗಲೇ ಅಂದ್ರೆ ಅಡೆತಡೆಗಳಿದ್ದಾಗಲೇ ಒಳನೋಟದ ಅಭ್ಯಾಸವನ್ನ ಶುರು ಮಾಡೋದು. ಅದು ಕೆಸರು ನೀರಿನಲ್ಲಿ ಪ್ರತಿಬಿಂಬ ನೋಡಕ್ಕೆ ಪ್ರಯತ್ನಿಸಿದ ಹಾಗೆ. ಮೊದಲು ನೀರನ್ನು ತಿಳಿಗೊಳಿಸಬೇಕು, ಆಮೇಲೆ ಪ್ರತಿಬಿಂಬ ತಾನಾಗಿಯೇ ಕಾಣುತ್ತೆ. ಕರೆಕ್ಟ್. ಹಾಗಾದ್ರೆ ಇಂದಿನ ಈ ಚರ್ಚೆಯಿಂದ ನಾವು ಕಲಿಯಬಹುದಾದ ಪ್ರಮುಖ ಅಂಶಗಳಂದ್ರೆ, ಮೊದಲನೆಯದಾಗಿ ಈ ಪಂಚ ನಿವಾರಣಗಳು ನಮ್ಮ ವೈಯಕ್ತಿಕ ದೌರ್ಬಲ್ಯಗಳಲ್ಲ, ಇವು ಮನುಷ್ಯ ಸಹಜವಾದ ಸಾರ್ವತ್ರಿಕ ಮಾನಸಿಕ ಮಾದರಿಗಳು. ಹೌದು. ಮತ್ತು ಎರಡನೆಯದಾಗಿ ಇವುಗಳನ್ನು ನಿವಾರಿಸುವ ಬೌದ್ಧ ಮಾರ್ಗವು ಹೋರಾಟದಲ್ಲ, ದಮನ ಮಾಡುವುದಲ್ಲ, ಬದಲಿಗೆ ಅವುಗಳ ವಿರುದ್ಧವಾದ ಆರೋಗ್ಯಕರ ಗುಣಗಳನ್ನು ಪ್ರೀತಿ, ಕರುಣೆ, ಅರಿವು, ಶಾಂತಿ ಇವುಗಳನ್ನು ಜಾಗೃತವಾಗಿ ಬೆಳೆಸುವುದು, ಕೃಷಿ ಮಾಡುವುದು. ಹೌದು. ಮತ್ತು ಈ ಅಡೆತಡೆಗಳನ್ನು ನಿವಾರಿಸುವುದು ಕೇವಲ ಧ್ಯಾನದ ಕೋಣೆಗೆ ಸೀಮಿತವಲ್ಲ, ಇದು ನಮ್ಮ ದೈನಂದಿನ ಜೀವನದಲ್ಲಿ ಸಾಲದಿಂದ ಮುಕ್ತರಾದಂತೆ, ರೋಗದಿಂದ ಗುಣಮುಖರಾದಂತೆ ಮತ್ತು ಗುಲಾಮಗಿರಿಯಿಂದ ಸ್ವತಂತ್ರರಾದಂತೆ ಬದುಕಲು ಸಹಾಯ ಮಾಡುತ್ತೆ. ಇದು ಮನಸ್ಸಿನ ಸ್ವಾತಂತ್ರ್ಯ ಮತ್ತು ಸ್ಪಷ್ಟತೆಗೆ ದಾರಿ. ಖಂಡಿತ. ಆಲೋಚಿಸಲು ಒಂದು ಪ್ರಶ್ನೆ. ಮೂಲ ಗ್ರಂಥಗಳು ಹೇಳುವಂತೆ ನೀವರಣಗಳಿಂದ ಮುಕ್ತವಾದ ಮನಸ್ಸು ಒಳನೋಟಕ್ಕೆ ಅತ್ಯುತ್ತಮ ವೇದಿಕೆ. ಹಾಗಾದ್ರೆ ಒಂದು ವೇಳೆ ಈ 5 ಅಡೆತಡೆಗಳು ನಮ್ಮ ಗ್ರಹಿಕೆಯನ್ನು ನಿರಂತರವಾಗಿ ಮಸುಕುಗೊಳಿಸುತ್ತಿದ್ದರೆ, ಕೇವಲ ಧ್ಯಾನದಲ್ಲಿ ಮಾತ್ರವಲ್ಲ, ನಮ್ಮ ದೈನಂದಿನ ನಿರ್ಧಾರಗಳಲ್ಲಿ, ನಮ್ಮ ಸಂಬಂಧಗಳಲ್ಲಿ ಮತ್ತು ಈ ಜಗತ್ತನ್ನು ನಾವು ಅರ್ಥ ಮಾಡಿಕೊಳ್ಳುವ ರೀತಿಯಲ್ಲಿ ನಾವು ಇನ್ಯಾವ ಸತ್ಯಗಳನ್ನು ಕಳೆದುಕೊಳ್ಳುತ್ತಿರಬಹುದು? ಇದು ನಮ್ಮೆಲ್ಲರೂ ಆಲೋಚಿಸಬೇಕಾದ ಒಂದು ಗಂಭೀರ ಪ್ರಶ್ನೆ.